ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ಮಂಡಕ್ಕಿ ರೆಸಿಪಿ, ಬೆಳ್ಳುಳ್ಳಿ ಮಂಡಕ್ಕಿ ಅಥವಾ ಖಾರ ಮಂಡಕ್ಕಿ ಅಂತ ಹೇಳ್ತೀವಲ್ಲ, ಅದರ ರೆಸಿಪಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಅದರ ಜೊತೆ ನಾನು ಹೇಗೆ ಕಿಚನ್ನ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ, ಹೇಗೆ ಫುಡ್ ಮೆನು ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಂದು ಸ್ಪೆಷಲ್ ಕ್ಲಿಪ್ಪಿಂಗ್ಸ್ನೂ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಮೊದಲಿಗೆ ಖಾರ ಮಂಡಕ್ಕಿ ಮಾಡೋಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡು ಇಲ್ಲಿ ಅದು ಸಾಸಿವೆ ಚಿಟಪಟ ಆಗೋ ತನಕ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಎಸಳು ಅಥವಾ ಒಂದು 20-30 ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಖಾರದ ಪುಡಿಯನ್ನು ನೆಕ್ಸ್ಟ್ ಹಾಕ್ತಾಯಿದ್ದೀನಿ. ಆದ್ದರಿಂದ ನಾನಿಲ್ಲಿ ಒಂದು ಮೆಣಸನ್ನು ಮಾತ್ರ ತೊಗೊಂಡಿದ್ದೀನಿ. ಮತ್ತು 2 ಪ್ಲೇಟ್ಗೆ ಆಗೋಷ್ಟು ಮಾತ್ರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಎಲ್ಲದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಹಾಕ್ತಾಯಿದ್ದೀನಿ. ಇದಾದ ನಂತರ ಒಂದು 3/4 ಬೌಲ್ ಆಗುವಷ್ಟು, ಚಿಕ್ಕ ಬೌಲಲ್ಲಿ ಆಗುವಷ್ಟು ಪೀನಟ್ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು, ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು 10-15 ಆಗೋಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದರ ಫ್ಲೇವರ್ ತುಂಬ ಚೆನ್ನಾಗಿ ಇರುತ್ತೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೂಡ ಹಾಕ್ಬೋದು. ಇದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಇದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಇದರ ಬದಲು ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲವನ್ನು ಹಾಕಿ ಇದನ್ನೆಲ್ಲ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಿಕ್ಸ್ ಆದ ನಂತರ ಇದನ್ನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ನ ಆನ್ ಕೂಡ ಮಾಡ್ಕೊಳ್ಬೇಕಾದ್ರೂ ಇಟ್ಕೊಬೋದು, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಇದಾದ ನಂತರ ಒಂದು ದೊಡ್ಡ ಬೌಲಲ್ಲಿ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಮಂಡಕ್ಕಿಯನ್ನು ತೊಗೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗೆ ಇದು ಮಾಡಿಸಿದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈ ಮಳೆಯಲ್ಲಿ ಈ ಥರ ಖಾರ ಮಂಡಕ್ಕಿಯನ್ನು ಮಾಡಿಕೊಂಡು ಕಾಫಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಟೀ ಜೊತೆ ಅಥವಾ ಕಾಫಿ ಜೊತೆ ಈ ಥರ ಮಂಡಕ್ಕಿಯನ್ನು ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ ಥರ. ಈ ಮಳೆಗಾಲದಲ್ಲಿ ನೀವು ಮಸ್ಟ್ ಆ್ಯಂಡ್ ಟ್ರೈ ಮಾಡುವಂಥ ರೆಸಿಪಿ ಆಗಿದೆ ಇದು. ತುಂಬಾ ಚೆನ್ನಾಗಿ ಬಂದಿತ್ತು, ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನಾನು 2 ಅಥವಾ 3 ಜನಕ್ಕಾಗುವಷ್ಟು ಮಾತ್ರ ಮಾಡಿ ಹೇಳಿದ್ದೀನಿ. ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಮಾಡ್ಕೊಬೋದು. ಇದಾದ ನಂತರ ನಾನು ಹೇಗೆ ಕಿಚನ್ನ ಮ್ಯಾನೇಜ್ ಮಾಡ್ತೀನಿ, ಹೇಗೆ ಫುಡ್ ಮೆನುನ ಮಾಡ್ತೀನಿ ಅಂತ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಹಾಗೆ ಅಲ್ವಾ, ತುಂಬ ಬ್ಯುಸಿ ಡೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತಲೇ ಗೊತ್ತಿರಲ್ಲ. ಏನು ಮಾಡೋದು ಅಂತಲೇ ಒಂದು ಟೆನ್ಷನ್ ಆಗುತ್ತೆ. ಕೆಲವೊಂದು ದಿನ ನಾವು ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇರ್ತೀವಿ. ಆದರೆ ಕೆಲವೊಂದು ದಿನ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲದೇ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀವಿ. ಏನೋ ಒಂಥರ ಮೈಂಡಲ್ಲಿ ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ನಾನು ಓವರ್ಕಮ್ ಹೇಗೆ ಮಾಡಿದೆ ಅಂದರೆ ಇದೇ ರೀತಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಈ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರಿಂದ ನನಗೆ ಎಷ್ಟೋ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಆದ್ದರಿಂದ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಮಂಡೇ ಟು ಸಂಡೇ ಅಂತ ಹೇಳ್ಕೊಂಡು ಈ ಥರ ಟೇಬಲ್ನ ಹಾಕ್ಕೊಂಡಿದ್ದೀನಿ. ಮಂಡೇ ಯಾಕೆಂದರೆ ಮಂಡೇ ಇಸ್ ಅ ರೀಸೆಟ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಡೇ ರಜೆ ಇರುತ್ತೆ, ಮಕ್ಕಳಿಗಿರ್ಬೋದು, ಹಸ್ಬೆಂಡಿಗಿರ್ಬೋದು ಅಥವಾ ನಮಗೆ ಇರ್ಬೋದು. ನಾವು ವರ್ಕಿಂಗ್ ಮಾಡ್ತಿದ್ರೆ ನಮಗೆ
ರಜೆ ಇರುತ್ತೆ. ಸೊ ಮಂಡೇ ರೀಸೆಟ್ ಆಗೋದ್ರಿಂದ ಮಂಡೇ ಫಸ್ಟ್ ಪ್ಲ್ಯಾನಿಂಗ್ ಮಾಡ್ಕೊಬೋದು ಬೇಕು. ಮಂಡೇ ನಾನು ಚಿತ್ರಾನ್ನ ಮತ್ತು ಚಟ್ನಿನ ಪ್ಲ್ಯಾನ್ ಮಾಡಿಕೊಂಡೆ, ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಪಲ್ಯ ಇರ್ಬೋದು. ಹಾಗೆ ಬೆಳಗ್ಗೆ ಚಿತ್ರಾನ್ನ ತಿಂದಿರೋದ್ರಿಂದ ರಾತ್ರಿ ಮುದ್ದೆ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ನೆಕ್ಸ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಮಂಡೇನ ಸ್ವಲ್ಪ ನಾವು ಮಂಡೇ ಬ್ಯುಸಿ ಇರೋದ್ರಿಂದ ಅದನ್ನು ನಾನು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟು ಟ್ಯೂಸ್ಡೇ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ರೊಟ್ಟಿ ಮತ್ತು ಕುರ್ಮಾ, ಅದಾದ ನಂತರ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಗೊಜ್ಜು, ಮತ್ತು ರಾತ್ರಿಗೆ ಅದೇ ರೈಸು ಮತ್ತು ಅದೇ ಸಾಂಬಾರು, ಅಂದರೆ ಲಂಚ್ಗೆ ಮಾಡಿದ್ದೀನಲ್ಲ ಅದೇ ಸಾಂಬಾರನ್ನ ಇರೋದು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಮನೆಗೆ ಹೇಗೆ ಬೇಕು ಅಂತ ನೋಡಿಕೊಂಡು ನೀವು ಪ್ಲ್ಯಾನಿಂಗ್ ಮಾಡ್ಕೊಬೋದು. ನಿಮ್ಮ ಮನೆಯ ತಿಂಡಿ ಇರ್ಬೋದು ಅಥವಾ ಡಿನ್ನರ್ ಇರ್ಬೋದು, ಲಂಚ್ ಇರ್ಬೋದು, ಅದು ಹೇಗೆ ಬೇಕೋ ಹಾಗೆ ಪ್ಲ್ಯಾನ್ ಮಾಡ್ಕೊಬೋದು. ಹಾಗೆ ನೀಟಾಗಿ ಬರ್ಕೊಂಡು ನೀವು ಡೈಲಿ ಓಡಾಡೋ ಪ್ಲೇಸಲ್ಲಿ ಇಟ್ಕೊಳ್ಬೋದು, ಇಲ್ಲ ಫ್ರಿಜ್ಗೆ ಅಟ್ಯಾಚ್ ಮಾಡ್ಬೋದು, ಇಲ್ಲ ಮಿರರ್ ಹತ್ರ ಇಟ್ಕೊಬೋದು. ಸೊ ನೀವು ನೋಡ್ತಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮದು ಮೈಂಡ್ ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಈಸಿಯಾಗಿ ನಾಳೆ ಏನು ಬೇಕು, ಏನು ಪ್ರಿಪ್ರೇಷನ್ ಅಂತ ಇವತ್ತೇ ಮಾಡ್ಬೋದು. ಇವಾಗ ಸಪೋಸ್ ಈಗ ನಾನು ಕುರ್ಮಾ ಮಾಡಬೇಕಾದ್ರೆ ಹಿಂದಿನ ದಿನವೇ ಬಟಾಣಿನ ನೆನೆಸಿಟ್ಕೊಬೇಕು. ಅದನ್ನು ಕೆಲವು ಸಲ ನಮಗೆ ಏನೋ ಬೇರೆ ಟೆನ್ಷನ್ ಇರ್ಬೋದು ಅಥವಾ ಏನೋ ಇರ್ಬೋದು, ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಇಲ್ಲಿ ವೆಡ್ನೆಸ್ಡೇ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಉಪ್ಪಿಟ್ಟು ಅಥವಾ ಅವಲಕ್ಕಿ. ಯಾಕೆ 2 ಬರೆದಿದ್ದೀನಿ ಅಂದರೆ ಕೆಲವು ಸಲ ಉಪ್ಪಿಟ್ಟು ಅವಲಕ್ಕಿ ಎರಡನ್ನೂ ಕೂಡ ಮಾಡ್ಬೋದು, ಕೆಲವು ಸಲ ಒಂದನ್ನೇ ಮಾಡ್ಬೋದು. ಇಫ್ ಸಪೋಸ್ ಉಪ್ಪಿಟ್ಟು ರವೆ ಇಲ್ಲ ಅಂದರೆ ಅವಲಕ್ಕಿ ಮಾತ್ರ ಮಾಡ್ಬೋದು. ಈ ಥರ ಅದಕ್ಕೋಸ್ಕರ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಸಾರು ಪ್ಲಸ್ ಪನ್ನೀರ್ ಇಟ್ಕೊಂಡಿದ್ದೀನಿ. ಹಾಗೆ ಚಪಾತಿ ಮತ್ತು ಚಟ್ನಿ. ಆಮೇಲೆ ಟ್ಯೂಸ್ಡೇ ಅಂದರೆ ಗುರುವಾರ ಥರ್ಸ್ಡೇ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ದೋಸೆ ಚಟ್ನಿ, ಸೋಯಾ ಮತ್ತು ಸಾಂಬಾರು, ಹಾಗೆ ರಾತ್ರಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಫ್ರೈಡೇ ಹೇಗೆ ಅಂದರೆ ರೈಸ್ ಬಾತ್ ಇಟ್ಕೊಂಡಿದ್ದೀನಿ. ಸೊ ಡೈಲಿ ಇಡ್ಲಿ ಸಾಂಬಾರು ಅಥವಾ ದೋಸೆನ ತಿಂತಾ ಇರೋಕ್ಕೂ ಬೋರ್ ಆಗ್ತದೆ. ಅದಕ್ಕೆ ಮಕ್ಕಳಿಗೆ ಇರ್ಬೋದು, ಯಾರಿಗಾದರೂ ಕೂಡ ಸೊ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ನಮಗೆ ಅವರು ಕೂಡ ತುಂಬ ಇಷ್ಟಪಟ್ಟು ಫುಡ್ಡನ್ನು ತಿಂತಾರೆ. ರೈಸ್ ಬಾತ್ ತಿಂದ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಮತ್ತು ತಂಬಳಿ, ಹಾಗೆ ಅದ್ರ ಜೊತೆ ರಾತ್ರಿ ಕೂಡ ಮುದ್ದೆ. ನೆಕ್ಸ್ಟು ಸ್ಯಾಟರ್ಡೆ ಇಡ್ಲಿ ಮತ್ತು ಸಾಂಬಾರು, ಮಧ್ಯಾಹ್ನ ಪಲ್ಯ ಮತ್ತು ಗೊಜ್ಜು, ಮತ್ತು ರೈಸ್ ಮತ್ತು ಪಲ್ಯ ಅದೇ ಇದನ್ನು ರಿಪೀಟ್ ಮಾಡಿದ್ದೀನಿ. ಹಾಗೆ ಸಂಡೇ ಸ್ವಲ್ಪ ವೀಕ್ಲಿ ಆಫ್ ಇರೋದ್ರಿಂದ ಚಪಾತಿ ಮತ್ತು ಸಾಗು ನೀಟಾಗಿ ನಿಧಾನ ಮಾಡ್ಕೊಂಡು ಹೋಗ್ಬೋದು ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಲಂಚ್ಗೆ ಸಾಂಬಾರು ಮತ್ತು ಪಲ್ಯ, ಮತ್ತು ಡಿನ್ನರ್ಗೆ ಏನಾದರೂ ಸ್ಪೆಷಲ್ ಬಾತ್ ಇಟ್ಕೊಂಡಿದ್ದೀನಿ. ಅಥವಾ ನೀವು ಕೆಲವರು ಸಂಡೇ ಆಚೆ ತಿನ್ಬೋದು ಇರ್ತಾರೆ, ಆ ಥರ ಇದರಿಂದ ನಾವು ಈ ಥರ ಮ್ಯಾನೇಜ್ ಮಾಡ್ಕೊಬೋದು. ಇದು ನನ್ನದು ಪ್ಲ್ಯಾನು. ಇದೇ ರೀತಿ ನೀವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಈಸಿಯಾಗಿ ಕಿಚನ್ನ ಮ್ಯಾನೇಜ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ನಾನು ನನ್ನ ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ಕೆಲವೊಂದು ಕ್ಲಿಪ್ಸ್ಗಳನ್ನು ಹಾಕಿದ್ದೀನಿ. ಆ್ಯಂಡ್ ಈ ಮೂಲಕ ಎಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಎಸ್ಪೆಷಲಿ ನನ್ನ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.